ಅಲ್ವೋ ರಾಮಾಚಾರಿ? ಆ ಪಾಪಿಗಳ ಬಗ್ಗೆ ಅಷ್ಟೆಲ್ಲ ಚೆನ್ನಾಗಿ ಗೊತ್ತಿದ್ದು ಯಾವ ಧೈರ್ಯದ ಮೇಲೆ ನೀನು ಅದಕ್ಕೆ ನಾಲ್ಕು ಕಳಿಸ್ದೆ? ನನ್ಗೆ ಯಾಕೋ ಅದಕ್ಕೆ ನಾಲ್ಕು ಕಳಿಸ್ಬಾರ್ದಿತ್ತು ಅನ್ನಿಸ್ತಾ ಇದೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಮುರಾರಿ. ಈ ಮೋಸಗಾರನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ರೆ ನಾವು ಅವ್ರ ಜಾಗಕ್ಕೆ ಹೋಗಿ ಅವ್ರ ತರ ನಾಟಕ ಮಾಡ್ಕೊಂಡೆ ಅವ್ರನ್ನ ಹಿಡಿಬೇಕಲ್ವಾ ಮುರಾರಿ? ಮುಳ್ಳನ್ನ ನೀನ್ ಪರೀಕ್ಷೆ ಮಾಡೋಕೆ ಕಳ್ಸಿರೋದು ಮುಳ್ಳಲ್ಲ ಕಣೋ, ಹೂ ತರ ಇರೋದು ಚಾರು ಅದಕ್ಕೆನ. ದೇವ ಸರ್, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ದೇವ ಸರ್? ದೆವ್ವಕ್ಕೆಲ್ಲ ಕಾಣಿಸ್ತಾ ಇದೆ. ನಾ ಹೇಳಿದ ಕೆಲ್ಸ ನೀನ್ ಸರಿಯಾಗಿ ಮಾಡಿಲ್ಲ. ನೀನ್ ಬದುಕಿದ್ರೆ ನನ್ನ ತಮ್ಮ ಕೃಷ್ಣನ್ಗೆ ತೊಂದ್ರೆ. ಅದಕ್ಕೆ ನಾನೇ ಒಂದ್ ನಿರ್ಧಾರ ಮಾಡಿದೀನಿ. ಏನು? ಸಾಯಿಸ್ಬಿಡ್ತೀನಿ ಎಂದೆ. ಅಯ್ಯಯ್ಯೋ, ಬೇಡ 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 ಬೇಡ, ಏನು ಮಾಡ್ಬೇಡ ದೇವ ನನ್ಗೆ. ಹಾಗಾದ್ರೆ ನಾನು ಹೇಳಿರೋ ಕೆಲ್ಸ ಮಾಡು. ಅಲ್ಲೇ ಯಾರ್ದಾದ್ರೂ ದುಡ್ಡು ಕದ್ದು ಅದನ್ನ ದೇವಸ್ಥಾನದ ಹುಂಡಿಗಾಕಿ ನೀನ್ ಮಾಡಿರೋ ಪಾಪನ ಕಳ್ಕೋ. ಸುಲಭವಾಗಿ ನನ್ನೇ ಕೊಂದೋಳ್ ನೀನು. ನಿನಗೆ ಕದಿಯೋದೇನು ಕಷ್ಟ ಅಲ್ಲ ಬಿಡು. ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ. ನಾನು ಹೇಳಿದ ಕೆಲ್ಸ ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ ಪ್ರಾಣನ ಹೊಟ್ಟಂತ ತೆಗೆದು ಬಿಡ್ತೀನಿ ಅಷ್ಟೇ. ಬೇಡ 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 ದೇವ ಸರ್. ನಿನ್ನ ಹತ್ರ ಬ್ಲೂಟೂತ್ ಇದೆಯಾ? ಬ್ಲೂಟೂತ್ ನ ಕಿವಿಗೆ ಹಾಕೋ. ನಾನೇನೇನ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಳಿ 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 ಬಿಡಿ ಬಿಡಿ ಕಳ್ತನ ಮಾಡ್ತೀಯಾ? ಏನ ಸುತ್ತಾಕಿ ಸುಬ್ಬಿ 25 ಊಟ ಹಾಕಿದ್ರೆ ಕಳ್ತನ ಮಾಡ್ತೀಯ? ಅಯ್ಯೋ, ನಾನೆಲ್ಲ ಕದ್ದಿದ್ದು. ದೆವ್ವ ದೆವ್ವ ಕದ್ದಿದ್ವ? ಕಳ್ತನ ಮಾಡ್ಬಿಟ್ಟು ದೆವ್ವ ಹೇಳ್ತೀಯ ನೀನು? ಅಯ್ಯೋ, ಏಯ್ ಮುರಾರಿ, ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಲ್ವೇನೋ? ನನಗ್ ಸಂತೋಷ ಆಗ್ಬೇಕಲ್ಲಪ್ಪ. ಅಯ್ಯೋ, ಹೊಡಿಬೇಡಿ ಆಂಟಿ. ಹೊಡಿಬೇಡಿ. ಸಾಬ್, ನಮ್ ಚೋಟ ಸಾಬ್ ಬರ್ತೀನಿ ಅಂದಿದ್ರು, ಇನ್ನೂ ಇಲ್ವಲ್ಲ ಸಾಬ್? ನನ್ನ ಮಗ ವಿವೇಕ್ ಈಸ್ ಆಲ್ವೇಸ್ ಆನ್ ಟೈಮ್. ನೋಡು, ಬಂದೇ ಬಿಟ್ಟ. ವೆಲ್ಕಮ್ ಮೈ ಡಿಯರ್ ಸನ್. ಗುಡ್. ಏರ್ಪೋರ್ಟ್ಗೆ ನಾನು ಕಾರ್ ಕಳ್ಸಿನಿ ಅಂದ್ರೆ ನೀನು ನೈಬೋಲಾ? ಡ್ಯಾಡ್, आप भी ना ವರ್ಲ್ಡ್ ಅಲ್ಲಿ ಎಲ್ಲಾ ಕಂಟ್ರಿಗೂ ಸೋಲೋ ಟ್ರಾವೆಲ್ ಮಾಡ್ತೀನಿ. ಅಪ್ಪನ ದೇಶ ಏರ್ಪೋರ್ಟ್ ಇಂದ ಮನೆ ತನಕ ಬರಕ್ಕಾಗಲ್ವ ನನ್ಗೆ? That's my son. ಏ ಬರೋ, ಏನ್ ನೋಡ್ತಾ ನಿಂತಿದ್ಯಾ? ಮಗ ಬಂದಿದ್ದಾನೆ, ಹೋಗಿ ವೆಲ್ಕಮ್ ಡ್ರಿಂಕ್ ಬಾಬಾ. ಓಕೆ ಸರ್. ಡ್ಯಾಡ್, ಐ ಓಕೆ? ಐ ಆಮ್ ಪರ್ಫೆಕ್ಟ್ಲಿ ಓಕೆ ಮೈ ಸನ್. ದೆನ್ ನನ್ನ ಜಲ್ದಿಯಾಗಿ ಇಲ್ಲಿಗೆ ಬರಕ್ ಹೇಳಿದ್ದು? ಓ ಅದಾ, ಹಿಂಗೆ ಶಾದಿ ಮಾಡಿಸ್ಬೇಕು ಅಂತ. ಶಾದಿನಾ? ಮ್ಯಾರೇಜ್ ಫಾರ್ ಮೀ? ಎಸ್, ಫಾರ್ ಯು. ಡ್ಯಾಡ್, आप क्या बोल रहे हो? ಅರೆ, ನನ್ನ ಫ್ರೆಂಡ್ ಮಾನ್ಯತಾ ಅಂತಿದ್ದಾರೆ. ನಾನು ಮನೆ ತನಕ ಶಾದಿ ಮಾಡ್ಕೋಬೇಕಾ? ನೋ 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 ನೋ, ರಿಲ್ಯಾಕ್ಸ್. ಮಾನ್ಯತೆಗೆ ಆಲ್ರೆಡಿ ಶಾದಿ ಆಗಿದೆ. ಅವಳಿಗೊಂದು ಭೇಟಿ ಇದ್ದಾಳೆ. ಅವಳೀಗ ಬಸ್ರಿ. ಅವಳನ್ನ ನೀನ್ ಮದುವೆ ಆಗ್ಬೇಕು. ಯು ಮೀನ್ ಪ್ರೆಗ್ನೆಂಟ್? ಎಸ್, ಪ್ರೆಗ್ನೆಂಟ್. ಹಾ,
ನೀನ್ ಪ್ರೆಗ್ನೆಂಟ್ ಅನ್ನ ಮದ್ವೆ ಆಗ್ತೀನಿ ಅಂತ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನು ಶಾದಿ ಆಗ್ತಿರೋದು ಆ ಬಸ್ರಿನಲ್ಲ, ಅವಳತ್ತಿರುವ ಸಿರಿನ. ಸಿರಿ ವರುಣ್, ಓ ಸಿರಿ ಕ್ಯಾ ಬೋಲ್ತೆ ಹೋ? ಶ್ರೀಮಂತಿಕೆ ಸಾಬ್. ಹಾ, ಅವಳಲ್ಲಿರೋ ಶ್ರೀಮಂತಿಗೆ. ಡ್ಯಾಡ್, ಐ ಯು ಜೋಕಿಂಗ್? No, I am not joking. I am very serious on this. ಡ್ಯಾಡ್, ಯು ನೋ ಮಿ ವೆಲ್. ನನಗೆ ಈ ಶಾದಿ, ಫ್ಯಾಮಿಲಿ, ಸೆಂಟಿಮೆಂಟ್ ಇದ್ರ ಬಗ್ಗೆ ಎಲ್ಲ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ಲ. ಇದೆಲ್ಲ ಗೊತ್ತಿದ್ದು ಕ್ಯಾನ್. ಇದೆಲ್ಲ ಗೊತ್ತಿದ್ದೆ ನಾನು ಈ ಡಿಸಿಷನ್ ತಗೊಂಡಿದ್ದು ಮೈ ಸನ್. ಡ್ಯಾಡ್, ಎಸ್ ಮೈ ಸನ್. ಈಗ ನನ್ಗೆ ನಿನ್ ಬಗ್ಗೆ ಹೇಗೆ ಗೊತ್ತಿದೆ, ನಿನ್ಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ನನಗೆ ನಾನು ಈಗ ಪ್ರೆಸೆಂಟ್ ಅಲ್ಲಿರೋ ಬಿಸ್ನೆಸ್ನ ಡೆವಲಪ್ ಮಾಡಬೇಕು, ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಮಾಡಬೇಕು. ನಾನು ಅನ್ಕೊಂಡಿದ್ದಾಗೆ ಮಾಡಬೇಕಾದ್ರೆ ನನಗೆ ಒಂದು ಪೈಸಾ ಇರೋ, ಐ ಮೀನ್ ಪ್ರಾಪರ್ಟಿ ಇರೋ ಸೊಸೆ ಈ ಮನೆಗೆ ಬರಬೇಕು. ನೀನ್ ಅವಳನ್ನ ಮದ್ವೆ ಆಗೋದು ಜಸ್ಟ್ ಸೊಸೈಟಿಗೋಸ್ಕರ, ಅವಳ ಪ್ರಾಪರ್ಟಿಗೋಸ್ಕರ ಅಷ್ಟೇ. ಆಮೇಲೆ ನೀನ್ ನಿನ್ನಷ್ಟಿಗೆ, ಅವಳು ಅಷ್ಟಿಗೆ. ಅಂಡ್ ಐ ಆಮ್ ಶ್ಯೂರ್ ಶಾದಿಗೆ ಬಾದ್ ಏನ್ ಡಿಸ್ಟರ್ಬ್ ಆಗಲ್ಲ. दैट्स माय प्रॉमिस. ओके डैड, मुझे आपके बारे में अच्छी तरह से मालूम है. ರೀಸನ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಗೊತ್ತು. ನೀವೇನೇ ಕೆಲಸ ಮಾಡಿದ್ರು ಅದು ನನ್ನ ಬಲಾಯಿಗೋಸ್ಕರನೇ ಮಾಡ್ತೀರಾ. ಸೊ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಆಪ್ನೆ ಬೋಲ್ ದಿಯಾ, ಬಸ್ ಕಾಮ್ ಖತಮ್, ಐ ಆಮ್ ರೆಡಿ ಟು ಮ್ಯಾರಿ. That's my boy. Cheers. Yeah. ಹಾಗೆ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಡ್ತೀಯಲ್ಲ, ಅದೇನು ಸಂತೋಷವಾಗಿ ಬಾಳೋ ಬದುಕೋಕಲ್ಲ. 7 ಕಂಟ್ರೀಸ್ ಅಲ್ಲಿ ಅವಳ ಅಪ್ಪನ ಕಂಪ್ನಿನ ನೀನ್ ಕೈ ತಗೊಳ್ಳೋಕೆ. ನೋಡು, ನಾನೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊ. ನಿಂಗೆ ಎಂಜಾಯ್ ಮಾಡೋಕ್ಕೆ ಬೇಕಾದಷ್ಟು ಹುಡುಗಿಯರು ಸಿಗ್ತಾರೆ, ಆದರೆ ನಿಂಗೆ ಲೈಫಲ್ಲಿ ಸೆಟಲ್ ಆಗಬೇಕಾದ್ರೆ ಕೋಟಿಯಲ್ಲಿ ಒಂದೇ ಹುಡುಗಿ ಇರೋದು. ಆಗ ಅವಳು ಚೆನ್ನಾಗಿದ್ದಾಳಾ, ಅಲ್ಲ ಮದುವೆ ಆಗಿದೆಯಾ, ಇಲ್ಲ ಅವಳಿಗೆ ಮಗು ಆಗಿದೆಯಾ ಅಂತ ಕ್ವಶನ್ ಮಾಡಬಾರ್ದು. ಸುಮ್ಮನೆ ಕಣ್ಮುಚ್ಕೊಂಡು ಶಾದಿ ಮಾಡ್ಕೋಬೇಕು. ಎಸ್ ಡ್ಯಾಡ್. ಓಕೆ, ಚೋ ಲೆಟ್ಸ್ ಗೋ. ಏನದು ಒಳ್ಳೆ ಸ್ನಿಫ್ ಡಾಕ್ಟರ್ ಸ್ನಿಫ್ ಮಾಡ್ಕೊಂಡು? ಮೇಡಮ್ ಇವತ್ತಿಗೆ ನಮ್ಮ ಮನೆಯಲ್ಲಿ ಈ ರೇಂಜ್ಗೆ ಇಷ್ಟು ದಿನ ಆದ್ಮೇಲೆ ಈ ತರ ಘಮ 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 ಅಂತ ಪರಿಮಳ ಬಿಡ್ತೇನೆ. ಅದಕ್ಕೆ ಇದು ನಮ್ಮ ಮನೇನು ರೆಸ್ಟೋರೆಂಟ್ ಅಂತ ಗೊತ್ತಾಗ್ದೇನೆ. ಸಾರಿ ಚೆಕ್ ಮಾಡ್ತಾ ಇದೀನಿ. ಇವತ್ತು ನನ್ ಬೇಬಿ ಚಾರು ಬರ್ತಾ ಇದ್ದಾಳಲ್ಲ, ಅದಕ್ಕೆ ಅವಳಿಗೆ ಇಷ್ಟವಾದ ಎಲ್ಲ ಡಿಶಸ್ ರೆಡಿ ಮಾಡಿದ್ದೀನಿ. ಓಹೋ, ಇದು ಸಮಾಚಾರ. ಅಂದಾಗೆ ಹೇಳಿ, ತಾವು ತಮ್ಮ ಮಗಳಿಗೋಸ್ಕರ ಏನೇನು ರೆಡಿ ಮಾಡಿದ್ದೀರಿ? ಅವಳಿಗೆ ಪಾಸ್ತಾ, ಪಾವ್ ಭಾಜಿ, ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅಯ್ಯೋ, ನನಗೂ ಪಾಯಸ, ಆಲೂಗಡ್ಡೆ ಬಜ್ಜಿ, ತಿಳಿ ಸಾಂಬಾರು ಸಕ್ಕತ್ ಇಷ್ಟ. ಅದು ಪಾಸ್ತಾ, ಪಾವ್ ಭಾಜಿ, ಪಾಯಸ, ಬಜ್ಜಿ ಅಲ್ಲ. ಏನೋ ಒಂದು ಒಟ್ನಲ್ಲಿ ತಿನ್ನಕ್ಕೆ ರುಚಿಯಾಗಿದ್ರೆ ಅಷ್ಟೇ ಸಾಕು. ಒಳ್ಳೆ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಅದು ಸರಿ, ಅಂದಾಗೆ ಆವಾಗಿಂದ ನೀವು ಇಲ್ಲೇ ಈ ಪ್ರತಿಷ್ಠಾಪನೆ ಮಾಡಿರೋ ಕಲ್ಲು ಅಲ್ಲ ದೇವ್ರ ತರ ಇಲ್ಲೇ ಕೂತ್ಕೊಂಡಿದಾರಲ್ಲ, ಯಾವ ಗ್ಯಾಪ್ ಅಲ್ಲಿ ಇದನ್ನೆಲ್ಲ ಮಾಡಿದ್ರಿ? ನಾನೆಲ್ ರೆಡಿ ಮಾಡ್ದೆ? ನಾನೆಲ್ ಮಾಡಿದೆ ಮತ್ತೆ? ಎಲ್ಲ ಹೋಟೆಲಿಂದ ಪಾರ್ಸೆಲ್ ತರಿಸಿದ್ದೀನಿ. ಪಾರ್ಸಲ್ಲ? ಮತ್ತೆ ಆವಾಗಿಂದ ನಾನ್ ಮಾಡಿದ್ದು ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ರೆ. ಪಾರ್ಸೆಲ್ ಬಾಕ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿ ಬೌಲಿಗೆ ಹಾಕಿ ರೆಡಿ ಮಾಡ್ದೆ ಅಂತ ಹೇಳ್ದೆ. ಸದ್ಯ ಅಷ್ಟುನಾದ್ರೂ ಮಾಡಿದಿರಲ್ಲ ನೀವು. ಗ್ರೇಟ್ ಮದರ್. ಬೇಬಿ, ವಾವ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಸಾರಿ. ವಿವೇಕ್ ಏನಾದ್ರೂ ನೋಡಿದ್ರೆ ಕಳೆದೋಗ್ಬಿಡ್ತಾನೆ. ಬಾ, ಲೈಟಿಗೆ ಏನಾದ್ರೂ ಟಿಫನ್ ಮಾಡು, ಅಷ್ಟೊತ್ತಿಗೆ ನಿನ್ ಫ್ಯೂಚರ್ ಹಸ್ಬೆಂಡ್ ಬರ್ತಾನೆ. ಓಕೆ, ಕಮ್. ಬರೋನು ಮಗಳನ್ನೇ ನೋಡ್ತಾನೆ, ಅಮ್ಮನ್ನೇ ನೋಡ್ತಾನೆ, ನಾವೇನೇ ನೋಡ್ಬೇಕು ಅಲ್ವೋ ರಾಮಾಚಾರಿ,
ಆ ಪಾಪಿಗಳ ಬಗ್ಗೆ ಅಷ್ಟೆಲ್ಲ ಚೆನ್ನಾಗಿ ಗೊತ್ತಿದ್ದು ಯಾವ ಧೈರ್ಯದ ಮೇಲೆ ನೀನು ಅದಕ್ಕೆ ನಾಲ್ಕು ಕಳಿಸ್ದೆ? ನನ್ಗೆ ಯಾಕೋ ಅದಕ್ಕೆ ನಾಲ್ಕು ಕಳಿಸ್ಬಾರ್ದಿತ್ತು ಅನ್ನಿಸ್ತಾ ಇದೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಮುರಾರಿ. ಈ ಮೋಸಗಾರನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ರೆ ನಾವು ಅವ್ರ ಜಾಗಕ್ಕೆ ಹೋಗಿ ಅವ್ರ ಥರ ನಾಟಕ ಮಾಡ್ಕೊಂಡೆ ಅವ್ರನ್ನ ಹಿಡಿಬೇಕಲ್ವ ಮುರಾರಿ. ಮುಳ್ಳನ್ನ ನೀನ್ ಪರೀಕ್ಷೆ ಮಾಡೋಕೆ ಕಳ್ಸಿರೋದು ಮುಳ್ಳಲ್ಲ ಕಣೋ, ಹೂ ತರ ಇರೋದು ಚಾರು ಹೊತ್ಕೆನ. ಅವ್ರಗಳ ಬಲೆ ಸಿಕ್ಕಿ ನಮ್ ಚಾರು ಹೊತ್ಕೆಗೆ ಏನಾದ್ರೂ ಆದ್ರೆ ಏನೋ ಮಾಡೋದು? ಪಾಂಡವರು ಎಷ್ಟೇ ಬಲಶಾಲಿಗಳು ಪರಾಕ್ರಮಿಗಳಾಗಿದ್ರು ಕೌರವರ ಕಪಟ ನಾಟಕದ ವಿರುದ್ಧ ಹೋರಾಡಕ್ಕೆ ಅವ್ರ ದಾರಿಲೇ ಹೋಗ್ಬೇಕಾಗಿ ಬಂತಲ್ವಾ. ಇದು ಅದೇ ಥರ. ಹ್ಞೂ ಕಣ, 3 ಲೋಕನ್ ಗೆಲ್ಲೋ ಶಕ್ತಿ ಇದ್ರು ಆ ಅರ್ಜುನ ಹೆಣ್ಣಿನ ವೇಷ ಹಾಕೊಂಡು ನಾಟ್ಯ ಹೇಳ್ಕೊಡ್ತಿರ್ಲಿಲ್ವಾ? ದ್ರೌಪದಿ ತ್ರಿಪುರ ಸುಂದರಿ ಆಗಿದ್ರು ಬೇರೆ ರಾಣಿಗೆ ಅಲಂಕಾರ ಮಾಡೋ ದಾಸಿ ಆಗಿರ್ಲಿಲ್ವಾ? ಅದೇ ಥರ ಸತ್ಯನ ಸಾಕ್ಷಿ ಸಮೇತ ಹೊರಗೆ ತೆಗಿಬೇಕು ಅಂದ್ರೆ ಕೆಲವು ಸತಿ ನಾವು ಯಾರು ಏನು ಅನ್ನೋದನ್ನ ಮುಚ್ಚಿಡ್ಬೇಕು. ಅದೆಲ್ಲ ಸರಿ ಕಣೋ, ಅದಕ್ಕೆ ಅಂತ ಚಾರು ಹೊತ್ಕೆನ ದಾಳದ ತರ ಉಪಯೋಗಿಸ್ತಿರೋದು ಎಷ್ಟು ಸರಿ ಅಂತ? ನಾನು ಚಾರು ಮೇಡಮ್ನ ದಾಳದ ಥರ ಉಪಯೋಗಿಸ್ತಿಲ್ಲ ಕಣ. ಸ್ವತಃ ಚಾರು ಮೇಡಮ್ಮೇ ಗಾಳ ಹಾಕಕ್ಕೆ ಹೋಗಿದ್ದಾರೆ. ಅವ್ರು ಖಂಡಿತ ಅವ್ರನ್ನೆಲ್ಲ ಬಲೆಗೆ ಹಾಕೊಂಡು ಅವ್ರು ಮಾಡಿದ ತಪ್ಪನ್ನೆಲ್ಲ ಬಯಲು ಮಾಡಿ ಅವ್ರೆಲ್ರಿಗೂ ಶಿಕ್ಷೆ ಆಗಂಗೆ ಮಾಡ್ತಾರೆ. ಸರಿ, ಆ ಮಾನ್ಯತ ನಮ್ ಕೃಷ್ಣನ್ ಕೊಂದ ಹಾಗೆ ನಮ್ಮ ಅತ್ತಿಗೆಗೂ ಏನಾದ್ರು? ಏನೂ ಮಾಡಲ್ಲ, ನನಗೆ ಚೆನ್ನಾಗಿ ಗೊತ್ತು. ಆ ಮಾನ್ಯತ ಯಾರಿಗೆ ಏನು ಬೇಕಾದ್ರೂ ಮಾಡ್ತಾಳೆ. ಆದರೆ ಚಾರು ಮೇಡಮ್ಗೆ ಏನೂ ಮಾಡಲ್ಲ. ಯಾಕಂದ್ರೆ ಅವ್ರ ಮಗಳ ಮೇಲೆ ತುಂಬ ಪ್ರೀತಿ. ಅವ್ರು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ ಅವ್ರು ಅನ್ಕೊಂಡಂಗೆ ಅವ್ರ ಮಗಳು ಆಡಂಬರದಿಂದ ಬದುಕಕ್ಕೆ ನಾನು ಬಿಡಲಿಲ್ಲ ಅಂತ ಅಳಿಯ ಅಂತ ನೋಡಿದೆ ಮಗಳು ಕುಂಕುಮನೇ ಅಳ್ಸಕ್ಕೆ ನೋಡಿದ್ರು. ಅರೆ ನನ್ನ ಸಾಯಿಸಕ್ಕೆ ನೋಡಿದ್ರು. ಚೆನ್ನಾಗಿ ಗೊತ್ತು ಕಣೋ ನನಗೆ, ಯಾವುದೇ ಕಾರಣಕ್ಕೂ ಅವ್ರ ಮಗಳಿಗೆ ಅವ್ರು ಏನೂ ಮಾಡಲ್ಲ. ಅದಕ್ಕೆ ಬಸರಿಯಾಗಿರೋ ಇಂಥ ಸಮಯದಲ್ಲಿ ಇಂಥ ಪರೀಕ್ಷೆಗಳೆಲ್ಲ ಬೇಕಿತ್ತಾ? ಖಂಡಿತ ಬೇಕು ಕಣ. ಇದನ್ನೆಲ್ಲ ಈಗ ಹೀಗೆ ಬಿಟ್ಟರೆ ಮುಂದೆ ಇನ್ನೂ ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ. ಸತ್ಯ ಒಂಥರ ಬೆಂಕಿ ಇದ್ದಂಗೆ, ಸುಡುತ್ತೆ ಅಂತ ದೂರ ಇದ್ರೆ ಧರ್ಮನ ಗೆಲ್ಲಕ್ಕಾಗಲ್ಲ. ಇನ್ನೇನು ಹೆದರ್ಕೋಬೇಡವೋ. ನಮ್ಮ ಚಾರು ಮೇಡಮ್ಗಿರೋ ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ ಅದೆಂಥ ಪರೀಕ್ಷೆ ಬಂದರೂ ಗೆದ್ಕೊಂಡು ಬರುತ್ತೆ. ಏನೋ ರಾಮಾಚಾರಿ, ಚಾರು ಹೊತ್ತಿಗೆ ಏನು ಆಗ್ತಿದ್ರೆ ಸಾಕು. ನಂಬಿಕೆ ಇದೆ ನನಗೆ. ನಮ್ಮ ಚಾರು ಮೇಡಮ್ಗೆ ಏನೂ ಆಗಲ್ಲ, ಅವ್ರು ಕ್ಷೇಮವಾಗಿ ವಾಪಸ್ ಬರ್ತಾರೆ ಅಂತ.